ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಕೃಪಾ ಮಲ್ನಾಡ್. ನಾನು ಕೃಪಾ. ಶ್ರೇಯನ ಕರ್ಕೊಂಡು ಹೊರಟ್ವಿ ಅಂತ ನಿನ್ನೆ ಇಲ್ಲಿಗೆ ವ್ಲಾಗ್ನ ನಿಲ್ಲಿಸಿದ್ದಲ್ಲ, ಅದರ ಕಂಟಿನ್ಯೂಷನ್ ವ್ಲಾಗ್ ಇವತ್ತು ಬರುತ್ತೆ. ಕೊನೆ ತನಕ ನೋಡಿ ಏನೆಲ್ಲ ಆಗುತ್ತೆ ಅನ್ನೋದನ್ನು. ಇದೇ ಮಳೆ ಸುಮಾರಿಗೆ ಶ್ರೇಯು ಬಂದ. ಇಲ್ಲಿ ಛತ್ರಿ ಇಟ್ಕೊಂಡಿದ್ದೀವ, ಪೂರಕ್ಕೆ ಸರಿ ಆಗ್ತಲ್ಲ. ಇವತ್ತು ಮೆರಥಾನ್ ಇತ್ತು. ಮೆರಥಾನ್ 5 ಕಿಲೋಮೀಟರ್ ಎಲ್ಲಿಂದ? ಅಲ್ಲೋ, ಶ್ರೇಯುಗೆ ಮುಖದ ಮೇಲೆ ಬಿಳಿ ಬಿಳಿ ಆಗೈತಲ್ಲ, ಅದು ಹೋಗೇ ಇಲ್ಲ. ನಾನೀಗ ಬೈತೀನಿ ಅಂತ ಆಯಿಂಟ್ಮೆಂಟ್ ಹಚ್ಕೊ ಬಂದಿದ್ದಾನು. ಎಂತದಂತ ಗೊತ್ತಿಲ್ಲ. ಬಂದ್ವಿ, ಮತ್ತೆ ವಾಪಸ್ ಹೋದ್ರ? ನೋಡಿದ್ದು ಬೆಳತ ನಿಲ್ಸಂಗಿಲ್ಲ. ಮೇಲೆ ಓಡ್ಲೇಬೇಕು, ಫುಲ್ ಗಂಡ ಓಡ್ಲೇಬೇಕು. ಹಿಂಗಂದ್ರೆ ನಿಲ್ಸಂಗಿಲ್ಲ. ಇದೆಲ್ಲ ಹೊಡಿ ಫುಲ್. ಪ್ರೋಗ್ರಾಮ್ ಚೆನ್ನಾಗಿತ್ತು. ಇಲ್ಲಿ ಹಿಂಗ್ ಹೋಗೋದು. ಲಾಸ್ಟ್ ಲಡ್ಡು ಕೊಟ್ರು. ಇಲ್ಲಿ ಹೋಗಿದ್ದೇನಲ್ಲ, ಅಲ್ಲಿ ಹಾಕಿದಾರಲ್ಲ ಆರೋ ಮಾರ್ಕ್. ಅದು ಹಿಂಗ್ ಹೋಗಿ ಹಿಂಗ್ ಬರ್ಬೇಕಾದ್ರೆ ಇಲ್ಲಿಂದ ಹೋಗೋದು ಹಾಕಿದಾರ ಅಲ್ಲಿ. ಅದು ಓಡಕ್ಕೆ ಅನ್ಸುತ್ತೆ. ನಮಗ್ ಅವಾಗ ಗುಡ್ಡಗಾಡು ಓಟ ಅಂತ ಇರೋದು. ಅದೇ ತರ ಇರೋದು. ನಾನು ಯಾವಾಗ್ಲೂ ಹಿಂಗ್ ಹೋಗೋದು ಹಿಂಗೆ ಈ ಕಡೆಯಿಂದ. ಅಲ್ಲೊಂದು ದೇವಸ್ಥಾನ ಬರುತ್ತೆ. ದೇವಸ್ಥಾನ ಹೋಗೋದು, ಹೋಗಿ ಇದೆಯಲ್ಲ ಪ್ಯಾರಡೈಸ್ ಇದೆಯಲ್ಲ, ಓಝೋನ್ ಪ್ಯಾರಡೈಸ್ ಇದೆಯಲ್ಲ, ಅಲ್ಲ ಹಸಿ ಮತ್ತೆ ಹಿಂಗಿಂದ ಹಿಂಗ್ ಬರೋದು. ಅದನ್ನೇ ಕೊಡ್ಸೋಣ. ಈಗ ಯಾವ್ದದು? ನಾನು ಮುಂದೆ ಬಂದೆ. ನಂಗೆ ಒಬ್ಳಿಗೆ ಹಿಂದೆ ಕೂರಕ್ಕೆ ಬೇಜಾರಾಗುತ್ತೆ, ಅವನಿಗೂ ಬೇಜಾರಾಗುತ್ತೆ. ನಾನು ಶ್ರೇಯನ್ನ ಹಿಂಗೆ ಮುಂದೆ ಕೂರ್ಸ್ಕೊಂತೀನಲ್ಲ, ಕೆಲವೊಬ್ಬರಿಗೆ ನಾನು ವಿಡಿಯೋ ಮಾಡೋದು ನೋಡ್ತಾ ಹೋಗ್ತಾರೆ. ಕೆಲವೊಬ್ರು ಹೇಳ್ತಾರೆ, ಕೆಲವೊಬ್ರೆಲ್ಲ ಯಾರೋ ಒಬ್ರು ಹೇಳಿದ್ರು, ಏನದು ಅಸಹ್ಯ ಮಗನ ಹಂಗೆ ಕೂರ್ಸ್ಕೊಂಡು ಹಂಗೆ ಕುತ್ಕೊಂತೀರಾ ಅಂತ. ಅದಕ್ಕೆ ಯಾರೊಬ್ರು ಕಮೆಂಟು ಹಾಕಿರ, ಅವ್ರ ಮಗ ಅವ್ರು ಕೂರ್ಸ್ಕೊಂತಾರೆ. ಹೌದು, ನನ್ನ ಮಗ ನಾನು ಕೂರ್ಸ್ಕೊಂತೀನಿ, ನನ್ನ ಇಷ್ಟ ಅದು. ಅವನಿಗೂ ನಮ್ಮ ಜೊತೆಗಿರೋಕೆ ಇಷ್ಟ, ನಮಗೂ ಅವನು ಸಿಗೋದು ಅಪರೂಪ ಅಲ್ಲ. ಹಾಗಾಗಿ ಅವನು ನನ್ನ ಮಗನ ನಾನು ಕೂರ್ಸ್ಕೊತೀನಿ, ಬೇರೆಯವ್ರ ಮಕ್ಕಳನ್ನ ಅಲ್ಲಲ್ಲ, ನನ್ನ ಮಗನ ನಾನು ಕೂರ್ಸ್ಕೊತೀನಿ. ನಿಮಗೇನು ಅದರಿಂದ ತೊಂದರೆ ಆಗಿದೆಯೋ ನಂಗೆ ಗೊತ್ತಿಲ್ಲ. ನನಗೇ ತೊಂದರೆ ಆಗಲ್ಲ. ನನಗೆ ಕಾಲು ನೋವು ಬರುತ್ತೆ ಒಂದೊಂದು ದಿನ, ಅಂದ್ರೂ ನನಗೂ ಏನೂ ಅನ್ಸೋದಿಲ್ಲ. ಶ್ರೇ, ನಿಮ್ಮ ಸ್ಕೂಲ್ದ ಬಸ್ ಅದು ಅಲ್ಲಲ್ಲ? ನಿಮಗೆ ಯಾಕೆ ತೊಂದರೆ ಆಗಿದೆಯೋ ನಂಗೆ ಗೊತ್ತಿಲ್ಲ. ತೊಂದರೆ ಆದರೆ ನನ್ನ ಮಗನ ಕರ್ಕೊಬಂದಿರೋ ವೀಡಿಯೋನ ನೋಡಬೇಡಿ ಅಷ್ಟೇ. ಶ್ರೇವಿಗೆ ಏನಾದ್ರು ತಿನ್ನಕ್ಬೇಕು ಅಂತ. ಅವನು ಅಲ್ಲೇ ಊಟ ಮಾಡೋಣ ಅಂದ. ಏನು ತಿಂದೆ ಮಗ? ಸ್ಕೂಲಲ್ಲಿ ಏನು ತಿಂದೆ ಇವತ್ತು? ಸಣ್ಣ ಮಾಡ ಬಿಸಿಬೇಳೆ ಭಾತ. ಬೆಳಗ್ಗೆ ಫೋನ್ ಮಾಡಿದಾಗ ಇನ್ನೂ ತಿಂಡಿ ಆಗಿರಲಿಲ್ಲ ಅಂತ ಹೇಳ್ದ. ಸಣ್ಣ ಮಾಡೋ ಮಗ. ಅದಕ್ಕೆ ನಾವು ಬೇಗ ಅರೆ ಅದು ಬೇಡ, ದಯವಿಟ್ಟು ಬೇಡ ರೀ ಪ್ಲೀಸ್, ಬೇಡ. ಬೇರೆ ಏನಾರು ಕುಡಿಯಕ್ಕಲ್ಲ, ತಿನ್ನಕ್ಕೆ ತಂದು ಕೊಡಿ ದಯವಿಟ್ಟು. ಅದು ಬೇಡ. ಅದೇ ಜೀರಾ ತಗೋ ಬಂದಿದ್ದಾರೆ. ಅಟ್ಲೀಸ್ಟ್ ಇದು ಪೇಪರ್ ಬೋಟರ್ ತಂದಿದ್ರೆ ಅಲ್ವಾ, ಅದು ಕುಡಿಬಾರ್ದಂತೆ. ಆದರೆ ಏನು ಮಾಡೋದು, ಒಂದೊಂದ್ಸಲ ಜೀರಾ ತಗೋ ಬಂದಿದ್ದಾರೆ. ಏನೋ ಹೇಳ್ತಾ ಇದ್ದೆ ನೋಡಿ, ಏನೇನೋ ಆಯಿತು. ಅದೇ ತೀರ್ಥಹಳ್ಳಿಗೆ ಹೋಗಿ ಊಟ ಮಾಡೋಣ ಅಂತ ಹೇಳಿ ಈಗ ಅದೇ ತೀರ್ಥಹಳ್ಳಿ ಕಡೆಗೆ ಹೋಗ್ತಾ ಇದ್ದೀವಿ. ಶ್ರೇಯು ನನಗೆ ಇದು ಕಾಪಿರೈಟ್ ಇದಾಗುತ್ತೆ ಕಣ ಮಗ, ಹಾಡು ಹಾಕಿದ್ರೆ ಅವಾಗ ಮೊಬೈಲ್ ಸಿಗಲ್ಲಲ್ಲ. ಸಿಕ್ಕ ತಕ್ಷಣ ಈಗ ಮೊಬೈಲ್ ಇಟ್ಕೊಂಡೇ ಕುತ್ಕೊಳ್ಳೋದು. ಶ್ರೇಯು ಬೆಳಗ್ಗೆ ಪಾಪ ಬೇಗ ತಿಂಡಿ ತಿಂದಿದ್ದಲ್ವ, ಹಾಗಾಗಿ ಹಶು ಆಗಿಬಿಟ್ಟಿತ್ತು ಅವನಿಗೂ. ಆಗುಂಬೆ ಬಂದುಬಿಟ್ವಿ ನಾವು. ಆಗುಂಬೆ ಬೇಗ ಬಂದುಬಿಡ್ತೀವಿ. ಬ್ರಹ್ಮಾವರದಿಂದ ಹೆಬ್ರಿ ಬರೋದೇ ಸ್ವಲ್ಪ ಟೈಮ್ ಆಗುತ್ತೆ. ರೋಡೆಲ್ಲ ತುಂಬಾ ಚೆನ್ನಾಗಿದ್ದಾವೆ. ಹೆಬ್ರಿ ಬಂದ ತಕ್ಷಣ ನಮಗೆ ಆಗುಂಬೆ ಮಾತ್ರ ಬಂದಿದ್ದೇ ಗೊತ್ತಾಗಲ್ಲ. ನಮಗೆ ಈ ರೋಡ್ ತುಂಬಾ ಅಭ್ಯಾಸ ಆಗಿಬಿಟ್ಟಿದೆ. ಅದೇ ನಮ್ಮ ಮನೆಯವರು ಅಂತಾಯಿದ್ರು, ಎಷ್ಟೊಂದು ವರ್ಷಗಳಿಂದ ಓಡಾಡ್ತಾ ಇದ್ದೀವಿ ಅಲ್ಲ ಅಂತ ಹೇಳ್ತಾಯಿದ್ರು. ಇದ್ರ ತನಕ ಆಗುಂಬೆಯಿಂದ ಸೋಮೇಶ್ವರ ತನಕನೂ ನಮಗೆ ಒಂಥರ ರೋಡು ಕಣ್ಣು ಮುಚ್ಚಿದ್ರು ನಮ್ಮನೆಯವ್ರು ಕಾರ್ ಓಡಿಸೋಷ್ಟು ಅಭ್ಯಾಸ ಆಗಿದೆ. ಯಾಕಂದರೆ ಚಿನ್ನಿದು 2 ವರ್ಷ, ಶ್ರೇಯದು 3 ವರ್ಷ, ಆಲ್ರೆಡಿ 5 ವರ್ಷ ಆಗೇ ಹೋಯಿತು. ನಾವು ಓಡಾಡ್ತಾ ಇನ್ನೂ 1-2 ವರ್ಷ ಓಡಾಡೋದು ಇದೆ ಅಂತ ಅಂದ್ಕೊತೀನಿ. ನೋಡೋಣ ಏನೇನು ಆಗುತ್ತೆ ಅಂತ. ಆಗುಂಬೆ ಅಂತೂ ಏನು ಚೆನ್ನಾಗಿ ಕಾಣ್ತಾಯಿತ್ತು ಗೊತ್ತಾ. ನಾನು ಯಾವಾಗಲೂ ಹೇಳ್ತೀನಿ, ನನ್ನ ಕ್ಯಾಮ್ರಾ ಅಷ್ಟೊಂದು ಜಸ್ಟಿಸ್ ಮಾಡಲ್ಲ ಅಂತ. ಆ ಕಣ್ಗಳ ನೋಡೋಕ್ಕೆ ಅಷ್ಟೊಂದು ಚೆಂದ. ಹಾಗೆ ಆಗುಂಬೆ ಘಾಟಿನೂ ಕೂಡ ನಾವು ಹತ್ತಿದ್ವಿ. ಅಲ್ಲಿ ಒಂದು ಹೋಟೆಲ್ಗೆ ಹೋದ್ವಿ, ಆದರೆ ಅಲ್ಲಿ ಫುಲ್ಲು ರಶ್ ಇತ್ತು. ಹಾಗಾಗಿ ಬೇಡ ಅಂತೇಳಿ ಇನ್ನೊಂದು ಹೋಟೆಲ್ಗೆ ಹೋದ್ವಿ. ಆದರೆ ಅದನ್ನು ಕ್ಲೋಸೇ ಮಾಡಿಬಿಟ್ಟಿದ್ರು. ಯಾಕಂದರೆ ಇಲ್ಲಿ ರೋಡು ಬೇರೆ ಕಡೆ ಆಗಿರೋದ್ರಿಂದ ಈ ರೋಡಲ್ಲಿ ಏನೋ ಅಂಗಡಿಗಳು ಅಷ್ಟೊಂದು ಇವಾಗ ಇಲ್ಲ ಸದ್ಯಕ್ಕೆ. ನಾವು ಯಾವಾಗಲೂ ಚಿನ್ನಿ ಕರ್ಕೊಬರ್ಬೇಕಾದ್ರೆ ಈ ಹೋಟೆಲಲ್ಲಿ ರಾತ್ರಿ ಊಟ ಮಾಡಿದ್ದು ತುಂಬ ಸಲ ಉದಾಹರಣೆ ಇದೆ ಅಲ್ಲಿ.
ಆದರೆ ಇವತ್ತು ಅಲ್ಲಿ ಪಾಪ ಕ್ಲೋಸ್ ಆಗಿಬಿಟ್ಟಿತ್ತು. ನೋಡಿ ಕೆಲವೊಂದು ಜನರಿಗೆ ಒಳ್ಳೇದಾಗುತ್ತೆ, ಕೆಲವೊಬ್ಬರಿಗೆ ಒಂದು ಒಳ್ಳೇದಾಗುತ್ತೆ ಅಂದರೆ ಒಬ್ರಿಗೆ ಒಂದು ಕೆಟ್ಟದಾಗುತ್ತೆ. ಪಾಪ ಅವರಿಗೆ ನೋಡಿ ಎಷ್ಟೊಂದು ಹೊಡೆತ, ಅಲ್ಲಿ ತುಂಬ ವ್ಯಾಪಾರ ಆಗ್ತಾಯಿತ್ತು ಅವರಿಗೆ. ಈಗ ಅವ್ರಿಗೆ ಹೊಡೆತ ಬಿದ್ದಿದೆ, ಹಾಗಾಗಿ ಅವರು ಈ ಕಡೆ ಎದುರು ಮುಖ ಮಾಡಿ ಇದನ್ನು ಹೋಟೆಲ್ನ ಓಪನ್ ಮಾಡೋದಕ್ಕೆಲ್ಲ ರೆಡಿ ಮಾಡ್ತಾಯಿದ್ದಾರೆ. ಹಾಗೆ ಇಲ್ಲೂ ಒಂದು ಹೋಟೆಲ್ ಇತ್ತು. ಇದು ನಾವು ಚಿನ್ನಿನ ಫಸ್ಟು ಸಲ ಬಿಟ್ಟು ಬಂದಾಗ ಶ್ರೇಯಗ ಇಲ್ಲಿ ಗೋಬಿ ಕೊಡಿಸಿದ್ವಿ. ಅಲ್ಲಿ ನೋಡಿದ್ರೆ ಒಬ್ಬರು ಜನನೇ ಇರಲಿಲ್ಲ. ಆಮೇಲೆ ಯಾಕೋ ಜನ ಇಲ್ಲದೆ ಇರೋದು ನೋಡಿ ಊಟ ಚೆನ್ನಾಗಿರಲ್ವೇನೋ ಅಂತ ಹೇಳಿ ಅಲ್ಲಿಂದ ಹೊರಟ್ವಿ. ತೀರ್ಥಹಳ್ಳಿಗೆ ಬಂದ್ವಿ. ತೀರ್ಥಹಳ್ಳಿಲಿ ಮಯೂರ ಅಂತ ಹೋಟೆಲ್ ಇದೆ ಅಲ್ಲ, ನಮಗೆ ಇದು ಆವಾಗ ಒಂಥರ ಇದೇ ದೊಡ್ಡ ಹೋಟೆಲ್ ಥರ ಅನ್ನಿಸ್ತಾಯಿತ್ತು. ಇಲ್ಲಿ ಊಟ ಮಾಡಿದ್ರೆ ಏನೋ ಒಂಥರ ಅನ್ನಿಸ್ತಾಯಿತ್ತು. ಕೆಳಗಡೆ ಹೋದ್ವಿ, ಅಲ್ಲಿ ಫುಲ್ ಆಗೋಗಿತ್ತು. ಆಮೇಲೆ ಮೇಲ್ಗಡೆ ಓಪನ್ ಆಗಿದೆ, ಮೇಲೆ ಹೋಗಿ ಅಂದರು. ಆದರೆ ಮೇಲೆ ಜನನೇ ಇರಲಿಲ್ಲ, ಒಂಥರ ವಾಸನೆ ಥರ ಇತ್ತು. ವೆಂಟಿಲೇಷನ್ ಸರಿ ಇಲ್ಲದೆ ಇರೋದಕ್ಕೆ ನಮ್ಮನೆಯವ್ರು ಕೆಳಗೆ ಕೂರ್ಬೋದಾಗಿತ್ತು ಅಂತ ಹೇಳಿದ್ರು. ಕೆಳಗಡೆ ತುಂಬ ರಶ್ ಇತ್ತು. ಹಾಗಾಗಿ ನನಗೆ ಯಾಕೋ ಬೇಡ ಅಂತ ಅನ್ನಿಸ್ತು. ಊಟನೂ ಅಷ್ಟೊಂದೇನು ಚೆನ್ನಾಗಿರಲಿಲ್ಲ, ಪರವಾಗಿಲ್ಲ, ಓಕೆ ಅನ್ನೋ ಥರ ಇತ್ತು. ನಾವು ಸೌತ್ ಇಂಡಿಯನ್ ಥಾಲಿ ತೊಗೊಂಡ್ವಿ, ಶ್ರೇಯು ನಾರ್ತ್ ಇಂಡಿಯನ್ ಥಾಲಿ ತೊಗೊಂಡ. ಅವನು ಹೇಳ್ದ, ನಾನು ಇಷ್ಟು ಕೆಟ್ಟದಾಗಿರೋ ಊಟ ಮಾಡಿದ್ದಿದೆ ಫಸ್ಟ್ ಟೈಮು ಅಂತ ಹೇಳ್ದ. ಪಾಪ ಚೂರೂ ಚೆನ್ನಾಗಿರಲಿಲ್ಲ ಅಂತೆ ಊಟ ಮಾತ್ರ. ನಾನಂತೂ ನನಗೆ ತಗೊಂಡಿದ್ದೇ ಹೆಚ್ಚಾಗಿ ಹೋಗಿತ್ತು, ಯಾಕಂದರೆ ಬೆಳಗ್ಗೆ ತಿಂಡಿ ಚೆನ್ನಾಗಿ ತಿಂದಿರೋದ್ರಿಂದ ನಂಗೆ ಮಧ್ಯಾಹ್ನ ಊಟ ಬೇಡ ಆಗಿತ್ತು. ನಾನು ಮಾಡದೇ ಇದ್ದರೂ ಕೂಡ ಚೆನ್ನಾಗಿರೋದು. ಊಟ ಮಾಡಿ ನನಗೆ ಒಂಥರ ಆಗ್ತಾಯಿತ್ತು. ತುಂಬ ಅಂದರೆ ತುಂಬ ತಲೆನೋವು ಕೂಡ ಬಂದುಬಿಡ್ತು ನನಗೆ. ಹಾಗೆ ನಾವು ಮನೆಗೂ ಕೂಡ ಬೇಗನೆ ಬಂದ್ವಿ. 4 ಕಾಲು ಆಗಿತ್ತು ಅನಿಸುತ್ತೆ ಮನೆಗೆ ಬಂದೊಳೆ ಫಸ್ಟ್ ಮಾಡೋದು ಏನು ಕೆಲಸ ಅಂದರೆ ಶ್ರೇಯದು ಬಟ್ಟೆ ವಾಷಿಂಗ್ ಮಿಷಿನಿಗೆ ಹಾಕೋದು. ನಮ್ಮದು ಒಂದಷ್ಟು ಬಟ್ಟೆಗಳಿತ್ತು. ಆಮೇಲೆ ಶ್ರೇಯದು ಬರೀ ಯೂನಿಫಾರ್ಮ್ಗಳು ಮಾತ್ರ ತಂದಿದ್ದ, ಬೇರೆ ಯಾವುದೋ ಬಟ್ಟೆಗಳನ್ನ ತಂದಿರಲಿಲ್ಲ. ಆ ಬಟ್ಟೆಗಳನ್ನೆಲ್ಲ ನಾನು ವಾಷಿಗೆಲ್ಲ ಹಾಕಿ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಆಮೇಲೆ ಅವನಿಗೆ ಜೋಳ ತಂದಿದ್ವಲ್ಲ ಅದನ್ನು ಕೂಡ ಬೇಯಿಸಿ ಕೊಟ್ಟೆ. ವಾಷಿಂಗ್ ಮಿಷಿನಿಗೆ ಬಟ್ಟೆ ಎಲ್ಲ ಹಾಕಿ ಫಸ್ಟ್ ಬಂದವಳು ನನ್ನ ಕೆಲಸ ಅದೇನೆ. ಅವನು ಹಾಸ್ಟೆಲಿಂದ ಬಂದ ತಕ್ಷಣ ವಾಷಿಂಗ್ ಮಿಷಿನಿಗೆ ಬಟ್ಟೆ ಹಾಕೋದು. ಬಿಸಿಲಿದ್ರೆ ಒಣಗಿಬಿಡುತ್ತೆ, ನಾಳೆನೂ ಮತ್ತೆ ಹೋಗೋ ತನಕ ಒಣಗಿಸ್ಬೋದು ಅಂತೇಳಿ ಫಸ್ಟ್ ಬಂದವಳೆ ಆ ಕೆಲಸನ ನಾನು ಮಾಡ್ತೀನಿ. ಆನಂತರ ಹುರುಳಿನ ನಾನು ಬೇಯಿಸಿಟ್ಟು ಹೋಗಿದ್ದೆ. ಅದಕ್ಕೆ ಒಗ್ಗರಣೆ ಹಾಕೋಣ ಅಂತ ಹೇಳಿ ಈರುಳ್ಳಿ, ಹಸಿಮೆಣಸು, ಆಮೇಲೆ ಬೆಳ್ಳುಳ್ಳಿ, ಜೀರಿಗೆ ಮತ್ತು ಸಾಸಿವೆ ಹಾಕಿ ಒಂದೊಳ್ಳೆ ಒಗ್ಗರಣೆ ಹಾಕಿದೆ. ಇದಕ್ಕೆ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಹಾಕಿ ಮಾಡಿದ್ರೆ ಚೆನ್ನಾಗಿರುತ್ತೆ. ಆಮೇಲೆ ಉಪ್ಪು ಹುಳಿ ಹಾಕಿದ್ದೀನಿ, ಬೆಲ್ಲ ಏನು ಹಾಕೋದು ಬೇಡ ಇದಕ್ಕೆ. ಶ್ರೇಯನು ಸುಮಾರು ಫ್ರೆಂಡ್ಸ್ ಎಲ್ಲ ಮೀಟ್ ಮಾಡ್ಕೊಂಡು ಬಂದಿದ್ದಲ್ಲ, ಅವನು ಜೋಳ ತಿಂದಾಯಿತು. ಈಗ ನಾನು ಕುತ್ಕೊಂಡು ಜೋಳನ ತಿಂದೆ. ಹಾಗೆಯೇ ಸ್ವಲ್ಪ ಪತ್ರೊಡೆನೂ ಕೂಡ ಮಾಡಿಟ್ಟು ಹೋಗಿದ್ದೆ ನಾನು, ಯಾಕಂದರೆ ಹೋದ್ಸಲ ಬಂದಾಗ ಅವನು ಪತ್ರೊಡೆ ತಿಂದಿರಲಿಲ್ಲ. ಮಾಡಬೇಕು ಅಂದ್ಕೊಂಡೆ, ನಂಗೆ ಮಾಡೋಕ್ಕೂ ಆಗಲಿಲ್ಲ. ಹೋದ್ಸಲ ತುಂಬ ಅವನಿಗೆ ಹೊಟ್ಟೆಗೆ ಮೇಲಿಂದ ಮೇಲೆ ತುಂಬಿದ್ದೆ ಅಲ್ವಾ, ಅವನಿಗೆ ಒಂದಿನ ತುಂಬ ಅಪ್ಸೆಟ್ ಆಗಿಬಿಟ್ಟಿತ್ತು. ಹಾಗಾಗಿ ನಮ್ಮನೆಯವ್ರು ಫಸ್ಟೇ ಹೇಳಿದರು, ಅವನಿಗೇನು ಹೆಚ್ಚಿಗೆ ತಿನ್ನಿಸ್ಬೇಡ, ಲಿಮಿಟಲ್ಲಿ ತಿನ್ನಿಸು ಅಂತ. ಅದಕ್ಕೇ ನಾನು ಹುರುಳಿ ಸಾರು, ಅನ್ನ, ಸ್ವಲ್ಪ ಪತ್ರೊಡೆ ಒಗ್ಗರಣೆ ಹಾಕ್ಕೊಟ್ಟೆ. ನಾನು ಆಮೇಲೆ ವೀಡಿಯೋ ಮಾಡಲೇ ಇಲ್ಲ. ನನಗೂ ಸಾಕದಂಗೆ ಆಗಿಬಿಟ್ಟಿತ್ತು, ಯಾವಾಗ ಊಟ ಮಾಡಿ ಯಾವಾಗ ಮಲಗ್ತೀನೋ ಅನ್ನೋಂಗೆ ಆಗಿಬಿಟ್ಟಿತ್ತು. ನಾನು ಊಟ ಮಾಡಲಿಲ್ಲ, ರಾಗಿ ಗಂಜಿ ಕುಡಿದು ಸ್ವಲ್ಪ ಪತ್ರೊಡೆ ತಿಂದೆ. ಶ್ರೇಯು ಪತ್ರೊಡೆನ ಅಲ್ಲಿ ತಿಂದಿದ್ದಂತೆ. ಅವರಿಗೆ ಅಲ್ಲಿ ಕೆಸರುಗದ್ದೆ ಓಟ ಮತ್ತು ನೆಟ್ಟಿ ಮಾಡಿಸ್ತಾರಲ್ವ, ಆ ಥರದ್ದೇನೋ ಒಂದು ಅವ್ರ ಸ್ಕೂಲಲ್ಲಿ ತುಂಬ ಫಂಕ್ಷನ್ಗಳು ನಡೀತಾನೆ ಇರುತ್ತೆ. ಅಲ್ಲಿಗೆ ಕರ್ಕೊಂಡು ಹೋಗಿದ್ರಂತೆ ಇವ್ರನ್ನ. ಅಲ್ಲಿ ಇತ್ತಂತೆ ಪತ್ರೊಡೆ, ನಾವು ಮಾಡ್ದಂಗೆ ಇತ್ತು ಮಮ್ಮಿ, ಚೆನ್ನಾಗಿತ್ತು. ನಾನು ಪತ್ರೊಡೆನ ಅಲ್ಲಿ ತಿಂದೆ, ಚೆನ್ನಾಗಿತ್ತು ಅಂತ ಹೇಳ್ದೆ. ಮತ್ತು ಏನೇನೋ ಅಲ್ಲಿ ಸ್ಪೆಷಲ್ ಅಡುಗೆಗಳನ್ನೆಲ್ಲ ಮಾಡಿದ್ರಂತೆ, ಅಂದರೆ ಸೌತ್ ಕೇಂದ್ರದ್ದು ಸ್ಪೆಷಲ್ ಅಡುಗೆಗಳೆಲ್ಲ ಮಾಡಿದ್ರಂತೆ. ನಾನು ಕರೆಕ್ಟಾಗಿ ಅವನನ್ನು ಕೇಳಲಿಲ್ಲ ಎಲ್ಲಿ ಏನು ಎತ್ತ ಅಂತ. ಆದರೆ ನಮಗೆ ಸ್ಟೇಟಸಲ್ಲಿ ಅವರು ಹಾಕಿರ್ತಾರಲ್ವ, ಅದನ್ನು ನಾನು ನೋಡಿದ್ದೆ, ನಂಗೆ ಗೊತ್ತಿತ್ತು. ಆದರೆ ಇವನು ಹೋಗಿದ್ದಾನೆ ಅನ್ನೋದು ನನಗೆ ಗೊತ್ತಿರಲಿಲ್ಲ. ಇವರು ಎಲ್ಲ ಹೋಗಿದ್ರಂತೆ. ಬಟ್ಟೆ ಗಿಟ್ಟೆ ನೋಡೋ ಹಾಗಿರಲಿಲ್ಲ ಮಮ್ಮಿ, ಆಗಿತ್ತು ಅಲ್ಲಿಂದ ಬಂದಾಗ ಅಂತ ಹೇಳ್ತಾ ಇದ್ದ. ಮಕ್ಕಳಿಗೆ ಬರೀ ಓದದ್ದು ಒಂದೇ ಅಲ್ಲ, ಈ ಥರದ್ದು ಎಲ್ಲದೂ ಬೇಕಲ್ವಾ. ಅದೇ ಶ್ರೇಯು ಸ್ಪೋರ್ಟ್ಸಿಗೆ ಸೇರ್ತೀನಿ ಅಂತ ನನ್ನ ಹತ್ರ ಪೀಠಿಕೆ ಹಾಕ್ತಾನೇ ಇದ್ದ. ಅಂದರೆ ಇಲ್ಲಿ ಬಂದಾಗ ಅವನೇನೂ ಹೇಳಲಿಲ್ಲ ನನಗೆ, ಆದರೆ ಹೋದ್ಸಲ ಫೋನ್ ಮಾಡಿದಾಗೆ ಹೇಳಿದ್ದ. ಅವನು ಆಟದ ಕಡೆ ಗಮನ ಕೊಟ್ಟರೆ ಮಕ್ಕಳು ಓದೋದು ಸ್ವಲ್ಪ ಕಮ್ಮಿ ಮಾಡ್ತಾರೆ. ಎಲ್ಲ ಮಕ್ಕಳು ಅಂತಲ್ಲ, ನನ್ನ ಮಕ್ಕಳ ಬಗ್ಗೆ ಮಾತ್ರ ನಾನು ಹೇಳ್ತಾ ಇರೋದು. ಚಿನ್ನಿಗೂ ಒಂದು ಸಲ ಹಾಗೆ ಆಗಿತ್ತು. ಹಾಗಾಗಿ ನಾವು ಅವಳನ್ನ ಸ್ಪೋರ್ಟ್ಸ್ಗಳಿಂದ ಎಲ್ಲ ಬಿಡಿಸ್ಬಿಟ್ಟಿದ್ವಿ. ಈ ಸಲ ಶ್ರೇಯಿಗೂ ಬೇಡ ಅಂತ ಹೇಳಿದ್ವಿ. ಅವ್ನು ನನ್ನ ಹತ್ರ ಪೀಠಿಕೆ ಹಾಕ್ತಾಯಿದ್ದಾನೆ. ಈ ಸಲ 90 ಮೇಲ್ ಮಾಡ್ತೀನಿ ಮಮ್ಮಿ, ನಾನು ಆಟಕ್ಕೆ ಸೇರ್ತೀನಿ ಅಂತ ಹೇಳಿದ್ದ. ನಾನು ಹ್ಞೂ ಅಂತ ಹೇಳಿದ್ದೀನಿ. ಯಾಕಂದರೆ ಅಷ್ಟು ಒತ್ತಾಯ ಮಾಡಿದಾಗ ನನಗೂ ಇಲ್ಲ ಅನ್ನೋಕ್ಕೆ ಬರೋಲ್ಲ. ಮತ್ತು ಅವ್ರ ಸರ್ಗಳು ಅಷ್ಟೇ, ನಾವು ಹೋದಾಗೆಲ್ಲ ಪದೇ ಹೇಳ್ತಿರ್ತಾರೆ. ಅದೇ ಏನೋ ನೋಡೋಣ ಏನೇನಾಗುತ್ತೆ ಅಂತ.
ಹಾಗೆ ಹಾಲು ಕೂಡ ಇರಲಿಲ್ಲ. ಸಂಜೆ ಬಂದು ಒಂದು ಲೋಟ ಕಾಫಿ ಕುಡಿಯೋಣ ಅಂದರು, ಹಾಲು ಇರಲಿಲ್ಲ. ನಮ್ಮ ಮನೆಯವರಿಗೆ ನಾನು ಹಾಲು ತರೋಕ್ಕೆ ಹೇಳಿದ್ದೆ, ಅವರು ಪಾಪ ರಾತ್ರಿ ಮರೆತು ಬಂದುಬಿಟ್ಟಿದ್ರು. ರಾತ್ರಿ ಅಲ್ಲ, ಸಂಜೆ ಪೇಟೆಗೆ ಹೋದವರು. ಆಮೇಲೆ ರಾತ್ರಿ ಪಾಪ ಅರ್ಧ ಲೀಟ್ರ್ ಹಾಲು ತಂದಿದ್ದರು. ಆಮೇಲೆ ನಾನು ಅದನ್ನು ಹಾಗೆ ಫ್ರೀಝರಲ್ಲಿ ಇಟ್ಟಿದ್ದೆ. ಈಗ ನಾನು ಅದನ್ನು ಕಾಯೋದಕ್ಕೆ ಇಟ್ಟಿದ್ದೀನಿ. ನಾನು ಕಸ ಎಲ್ಲ ಹೊಡೆದು ಬಾಗಿಲಿಗೆಲ್ಲ ನೀರು ಹಾಕಿ ಆಯಿತು. ನಾನು ದಿವಾನನ ಸರಿ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ, ಆದರೆ ಮನಸ್ಸು ಕೇಳಲಿಲ್ಲ. ಮತ್ತು ಅದು ನೋಡ್ತಾ ನೋಡ್ತಾ ಹಾಗೆ ಓಡಾಡೋಕ್ಕೆ ಬರಲ್ಲಲ್ಲ, ಅದಕ್ಕೆ ದಿವಾನನ ನಾನು ಸರಿ ಮಾಡ್ತಾಯಿದ್ದೀನಿ. ಶ್ರೇಯು ಹೆಂಗಿದ್ರೂ ಆಳು ಮಾಡೇ ಬಿಡ್ತಾನೆ. ನನಗೆ ಈ ದಿವಾನ ನೋಡಿದಾಗೆಲ್ಲ ಎವ್ರಿ ಡೇ ಅದು ಎಷ್ಟು ಸಲ ನಾನು ಹಾಲಿಗೆ ಬರ್ತೀನೋ ಅವಾಗೆಲ್ಲ ನನ್ನ ಮಗನ ನೆನಪಾಗುತ್ತೆ ನನಗೆ. ಯಾಕಂದರೆ ಯಾವಾಗಲೂ ಅದ್ರ ಮೇಲೆ ಮಲಗಿಬಿಟ್ಟು ಮೊಬೈಲ್ ನೋಡೋದು, ಆಮೇಲೆ ಟಿ ವಿ ನೋಡ್ತಿರ್ಲಿಲ್ಲ. ಇದು ಊಟ ತಿಂಡಿ ಎಲ್ಲ ಒಂದೊಂದು ಜಾಗ ಅದು. ಮತ್ತು ಶ್ರೇಯು ಬಂದವನೇ ಸಿಂಬನ್ ಇವತ್ತು ಮಿಸ್ ಮಾಡ್ಕೊಂಡ. ನಿನ್ನೆ ಪಾಪ ಸಿಂಬ ಬಂದಿದ್ದರೆ ನನ್ನ ಮೈಯೆಲ್ಲ ಮುಟ್ಟಿ ಇದು ಮಾಡ್ತಾಯಿದ್ದ ಅಂತ ಹೇಳ್ದ. ನನಗೂ ಅವ್ನು ಬಂದಾಗ ಒಂದು ಸಲ ನನ್ನ ಸಿಂಬ ನೆನಪಾಗ್ತಾನೆ. ಯಾಕಂದರೆ ಯಾವಾಗಲೂ ಅವ್ನು ಬಂದ ಅಂದರೆ ನಮ್ಮ ಇಬ್ಬರು ಮಾತು ನಮ್ಮ ಸಿಂಬ ಕೇಳಲ್ಲ. ಅವನು ದಿವಾನದ ಮೇಲೆ ಮಲಗಬೇಕು, ಶ್ರೇಯು ಅವನು ಕೆಳಗಡೆ ಮಲಗಬೇಕು. ಅವರಿಬ್ರದ್ದು ಅದೊಂದು ಫೇವ್ರೆಟ್ ಜಾಗ ಅದು. ಮತ್ತು ಸಿಂಬನಿಗೆ ನಮ್ಮ ಚಿನ್ನಿ ತುಂಬ ಆಸೆ ಮಾಡೋದು ಅವನ ಸೇವೆ ಮಾಡೋದು. ಆದರೆ ನಮ್ಮ ಸಿಂಬನಿಗೆ ನಮ್ಮ ಚಿನ್ನಿ ಕಂಡ್ರೆ ಅಷ್ಟಕ್ಕಷ್ಟೇ, ಅಂದರೆ ಆಸೆ ಮಾಡ್ತಾನೆ, ಆದರೆ ಶ್ರೇಯುನಷ್ಟಲ್ಲ. ಯಾಕಂದರೆ ಶ್ರೇಯು ಸಣ್ಣಕ್ಕಿರ್ತಾಗಿಂದನೂ ಅದನ್ನು ಹೊತ್ಕೊಂಡೇ ಓಡಾಡಿದ್ದು. ಹಾಗಾಗಿ ಶ್ರೇಯುಗೆ ಸಿಂಬ ಅಂದರೆ ತುಂಬ ಇಷ್ಟ, ಸಿಂಬನಿಗೂ ಶ್ರೇಯು ಅಂದರೆ ತುಂಬ ಇಷ್ಟ. ಶ್ರೇಯು ಅವರು ಹಾಸ್ಟೆಲಲ್ಲಿ ಒಂದು ಬೆಕ್ಕನ್ನು ಸಾಕಿದಾರಂತೆ. ಹೇಳ್ತಾ ಇದ್ದ ನನ್ನ ಹತ್ರ, ಮಮ್ಮಿ ಅದಕ್ಕೆ ನಾವು ಹೆಸರು ಕೂಡ ಇಟ್ಟಿದ್ದೀವಿ ಅಂತ ಹೇಳ್ದ. ಹೆಸರು ಎಂಥದೋ ಹೆಸರು ಹೇಳಿದ್ನಪ್ಪ, ನಂಗೆ ಮರ್ತೋಯ್ತು ಇವಾಗ. ಸೇಮ್ ಅದೊಂದು ಮೂವಿ ಇದೆ ಗೊತ್ತಾ ನಿಮಗೆ, ಮಕ್ಕಳೆಲ್ಲ ನೋಡ್ತಿರ್ತಾರೆ ನೋಡಿ, ಎಂಥದೋ ಒಂದು ಮೂವಿ ಇದೆ, ನಂಗೆ ಈಗ ಮರ್ತೋಯ್ತು. ಸಿಂಬಾ ಅಂತ ಹೆಸರಿಡ್ತಾರೆ, ಅದನ್ನು ಹಿಂಗೆ ಎತ್ತಿಬಿಟ್ಟು ಅದು ಒಂದು ಹುಲಿ ಮರಿಗೆ ಆ ಹೆಸರಿಡ್ತಾರೆ. ನಂಗೆ ಈಗ ಅದು ಬಾಯಲ್ಲಿಲ್ಲ. ಆದರೆ ನಾನು ಶ್ರೇಯು ಆ ಪಿಕ್ಚರ್ನ ತುಂಬ ನೋಡ್ತಾ ಇದ್ವಿ. ಯಾರಿಗಾದರೂ ಗೊತ್ತಿದ್ದರೆ ನನಗೆ ಕಮೆಂಟಲ್ಲಿ ತಿಳಿಸಿ. ಹಾಗೆ ನೆಕ್ಸ್ಟ್ ಡೇ ಇದು ಗುಡ್ ಮಾರ್ನಿಂಗ್ ಹೇಳಲೇ ಇಲ್ಲ, ಮಾತಾಡ್ತಾ ಇದ್ದಲ್ಲ ಅದೇ ಫ್ಲೋದಲ್ಲೇ ಮಾತಾಡಿಬಿಟ್ಟೆ. ಯಾಕಂದರೆ ಎಡಿಟಿಂಗ್ ಮಾಡ್ತಾ ಮಧ್ಯೆ ಏನಾದರೂ ಬೇರೆದನ್ನ ತೊಗೊಬಿಟ್ರೆ ನಾನು ಏನು ಮಾತಾಡ್ತೀನಿ ಅನ್ನೋದು ಇರುತ್ತಲ್ವ, ಅದೆಲ್ಲ ಮರ್ತೋಗ್ಬಿಡುತ್ತೆ. ಹಾಗಾಗಿ ಆ ಫ್ಲೋ ಹೆಂಗಿರುತ್ತೆ ಹಂಗೆ ಮಾಡ್ತಾ ಹೋಗ್ತೀನಿ ಎಡಿಟಿಂಗ್ನ. ಹಾಗೆ ಇವತ್ತು ತಿಂಡಿ ಬಂದು ನಾನು ರೊಟ್ಟಿ ಮಾಡ್ತಾಯಿದ್ದೀನಿ. ರೊಟ್ಟಿ ಮಾಡಿ ಬದನೆಕಾಯಿ ತಂದಿದ್ವಿ ಅಲ್ಲ, ಆ ಬದನೆಕಾಯಿಗೆ ಸ್ವಲ್ಪ ಎಣ್ಣೆ ಹಚ್ಚಿ ಅದನ್ನು ಬೇಯಿಸಿದ್ದೀನಿ. ಬದನೆಕಾಯಿ ಬಜ್ಜಿ ಮಾಡೋಣ ಅಂಥೇಳಿ. ಶ್ರೇಯುಗೆ ನಮ್ಮನೆ ಮೊಸರು ಅಷ್ಟು ಇಷ್ಟ ಆಗೋಲ್ಲ, ಹಾಗಾಗಿ ನಂದಿನಿ ಮೊಸರು ಇಷ್ಟ. ನಾನು ಎಣ್ಣೆನೇ ಬರಬೇಕಿದ್ರೆ ನಮ್ಮ ಮನೆಯವ್ರಿಗೆ ಹೇಳಿದ್ದೆ, ಹಾಲಿನ ಜೊತೆಗೆ 2 ಪ್ಯಾಕೆಟ್ ಮೊಸರು ಕೂಡ ತಂದಿದ್ದರು. ಅದನ್ನೇ ನಾನು ಬಜ್ಜಿ ಮಾಡೋಣ ಅಂತ ಹೇಳಿ ಮೊಸರನ್ನು ಕೂಡ ಹೊರಗಡೆ ತೆಗೆದಿಟ್ಕೊಂಡಿದ್ದೀನಿ. ಹಾಗೆಯೇ ನನ್ನ ಟೈಮ್ ಕೂಡ ಆಗಿತ್ತು, ಟೀ ಟೈಮು. ಟೀನು ಕೂಡ ಈಗ ಮಾಡ್ಕೊತಾ ಇದ್ದೀನಿ. ಮತ್ತು ಇವತ್ತು ಬಿಡೋದಕ್ಕೆ ಹೋಗಬೇಕು. ಇವತ್ತೊಂದಿನ ರಜೆ ಕೊಟ್ಟಿದ್ದರೆ ಚೆನ್ನಾಗಿರ್ತಾ ಇತ್ತು. ನಾನು ನಮ್ಮ ಮನೆಯವರು ಅದೇ ಅಂತ ಇದ್ವಿ, ಪ್ಲ್ಯಾನ್ ಮಾಡಿ ಕ್ಲೀನಾಗಿ ಕೊಡೋದು ಬಿಟ್ಕೊಂಡು ಅದು ಹೆಂಗೆ ರಜೆ ಕೊಡ್ತಾರೋ ಅಂತ ಮಾತಾಡಿದ್ವಿ. ಆದರೆ ಅಲ್ಲಿ ಒಂದು ರೂಲ್ಸ್ ಅನ್ನೋದು ಇರುತ್ತಲ್ವ, ಸ್ಕೂಲು ಅಂದಮೇಲೆ ಅವ್ರಿಗೆ ಹೆಂಗೆ ಬೇಕೋ ಹಾಗೇ ರೂಲ್ಸ್ ಮಾಡ್ಕೊಂಡಿರ್ತಾರೆ. ನಾವು ಅದಕ್ಕೆ ರೆಸ್ಪೆಕ್ಟ್ ಕೊಡಬೇಕಾಗುತ್ತೆ. ಹಾಗೆ ಈಗ ನಾನು ಟೀನ ಮಾಡ್ಕೊತಾ ಇದ್ದೀನಿ. ಏನೋ ಒಂಥರ ಮನೇಲಿ ಮಕ್ಕಳಿದ್ರೆ ಆ ಖುಷಿನೇ ಒಂಥರ ಚೆನ್ನಾಗಿ. ಮಕ್ಕಳು ಹೋದ್ಮೇಲೆ ಒಂದು ವಾರ ಬೇಕು ಸಮಾಧಾನ ಆಗೋದಕ್ಕೆ. ಇವತ್ತು ಬರೀ ಮಗ ಮನೆಗೆ ಬಂದಮೇಲೆ ಏನೆಲ್ಲ ಆಯಿತು ಅನ್ನೋ ವೀಡಿಯೋನ ಹಾಕ್ತೀನಿ. ನಾಳೆ ವೀಡಿಯೋದಲ್ಲಿ ಅವ್ನು ಬಿಟ್ಟು ಬರೋಂಥ ವೀಡಿಯೋನ ಹಾಕ್ತೀನಿ. ಯಾಕಂದರೆ ನನಗೂ ಈಸಿ ಆಗುತ್ತೆ, ಮತ್ತು ನಿಮಗೂ ಕೂಡ ಪಾಪ ನಮ್ಮ ಮನೆದೇ ವೀಡಿಯೋ ನೋಡಿ ನೋಡಿ ಬೇಜಾರಾಗಿರುತ್ತೆ ಅಲ್ವಾ, ನಿಮಗೂ ಕೂಡ ಒಂದು ಬೇರೆ ಥರದ್ದೊಂದು ಸಿಗುತ್ತೆ. ಹಾಗಾಗಿ ನಾನು ಬೆಳಗ್ಗೆ ಕೆಲಸ ಮಾಡಬೇಕಿದ್ರೆ ಲಲಿತಾ ಸಹಸ್ರನಾಮ ಹಾಕ್ಕೊಂಡು ಕೇಳ್ತಾ ನಾನು ಕೆಲಸಗಳನ್ನ ಮಾಡ್ತೀನಿ. ನನಗೆ ಕೆಲಸ ಮಾಡಿದ್ದೀನಿ ಅಂತ ಅನಿಸೋದಿಲ್ಲ. ಇಲ್ಲಾಂದರೆ ಈಗ ನಾನು ಹಾಡುಗಳು ತುಂಬ ಕೇಳ್ತಾಯಿದ್ದೆ ಶ್ರೇಯು ಎಲ್ಲ ಇದ್ದಾಗ. ಇವಾಗ ಸ್ವಲ್ಪ ಹಾಡುಗಳು ಕಮ್ಮಿ ಮಾಡಿ ಸ್ವಲ್ಪ ಆ ಥರದ್ದನ್ನೇ ಕೇಳೋದು ಜಾಸ್ತಿ ಮಾಡಿದ್ದೀನಿ. ಶ್ರೇಯು ಎದ್ದ, ಈಗ ಅವನು ಇದಕ್ಕೆ ಹೋಗಿದ್ದಾನೆ. ನಿನ್ನೆ ಸೂಪರ್ ಮಾರ್ಕೆಟಿಗೆ ಹೋಗಿ ಏನೇನು ಬೇಕೋ ತೊಗೊಬ ಅಂತ ಕಳಿಸಿದ್ದೀನಿ. ಬರೀ ಒಂದು ನೋಟ್ಬುಕ್ಕು 1-2 ಪೆನ್ ಹುಡ್ಕೊ ಬಂದಿದ್ದಾನೆ. ಇವಾಗ ಶಾಂಪೂ ಇದೆಯಾ, ಸೋಪ್ ಇದೆಯಾ ಕೇಳ್ತೀನಿ, ಯಾವುದೂ ಇಲ್ಲ ಅಂತ. ಈಗ ಎದ್ದೆದ್ದನೇ ಮುಖ ತೊಳೆದು ಓಡೋಗಿದ್ದಾನೆ. ಡ್ಯಾಡಿನೂ ಬಂದಿದ್ದಾರಂತೆ. ಟೈಮ್ ಬಂದು 8:30 ಆಯಿತು. ಎಲ್ಲ ಕೆಲಸ ಆಯಿತು. ಪಾತ್ರೆ ಎಲ್ಲ ನಿನ್ನೆ ಹಾಗೆ ಅಂದರೆ ರಾತ್ರಿದೇನು ಪಾತ್ರೆನ ತೊಳೆದಿರಲಿಲ್ಲ, ಹೊರಗೆ ಹಾಕಿ ಮಲಗಿದ್ದೆ. ಪಾತ್ರೆ ತೊಳ್ಕೊಂಡು ರೊಟ್ಟಿ ಉಳ್ಳೆ ಎಲ್ಲ ಮಾಡಿ ರೊಟ್ಟಿ ಬೇಯಿಸೋಣ ಅಂತ ಹೊರಟಿದ್ದೆ. ಅಷ್ಟೊತ್ತಿಗೆ ಶ್ರೇಯು ಮತ್ತು ಅಲ್ಲಿ ಹೋಗಿ ಬಂದು ತಿಂಡಿ ತಿಂತೀನಿ ಅಂದ. ಮತ್ತು ಅವನು ಜಸ್ಟ್ ಎದ್ದಿದ್ದ ಕೂಡ. ಹಾಗಾಗಿ ಅವನು ಅಲ್ಲಿ ಕಳಿಸಿ ನಾನೀಗ ದೇವ್ರ ಪಾತ್ರೆ ತೊಳೆದು ಹೂ ಕೊಯ್ದು ಎಷ್ಟು ಕೆಲಸ ಮಾಡಿದ್ರು ಕೆಲಸನೇ ಮುಗಿಯಲ್ಲ. ನನಗಂತೂ ಒಂದೊಂದು ಸಲ ಹಾಗೆ ಅನಿಸುತ್ತೆ,
ಯಾವಾಗ ಈ ಕೆಲಸ ಮುಗಿಯುತ್ತೆ ಅಂತ ಹೇಳಿ ನಮ್ಮ ಮನೆಯವ್ರಿಗೆ ಅದೇ ಅಂದಿದೆ. ನನಗೆ 3-4 ದಿನದಿಂದ ನಿದ್ದೆ ಬೇರೆ ಇಲ್ಲ. ಇದು ಮೊನ್ನೆ ಒಂದಿನ ರೊಟ್ಟಿ ಉಳ್ಳೆ ಮಾಡಬೇಕು, ಇದು ಗೋಧಿ ಹಿಟ್ಟು ಕಲಿಸ್ಬೇಕಿದ್ರೆ ಗೋಧಿ ಹಿಟ್ಟು ಒಳಗೆ ಹೋಗಿ ಕೈ ಇದಾಗಿಬಿಟ್ಟಿತ್ತು. ಅದು ಉಗುರು ಮುಟ್ಟಿದ್ರೆ ನೋವು ಆಗ್ತಾಯಿತ್ತು. ಅದು ಬದನೆಕಾಯಿ ಬಿಡಿಸ್ತಲ್ಲ ಅದರದ್ದು ಸಿಪ್ಪೆ ಅದ್ರೊಳಗೆ ಹೋಗ್ಬಿಟ್ಟಿದೆ. ಅದು ನಮ್ಮ ಮನೆಯವ್ರಿಗೆ ಅಂದೆ, ನನಗೆ ಉಗುರು ಕಟ್ ಮಾಡ್ಕೊಳಕ್ಕೆ ಹೆದರಿಕೆ ಆಗುತ್ತೆ, ನೀವು ಒಂಚೂರು ಮಾಡಿರಿ ಅಂದೆ. ಅವರಿಗೂ ಮರ್ತೋಯ್ತು. ಇವಾಗ ಸ್ವಲ್ಪ ನೋವು ಕಮ್ಮಿ ಆಗಿದೆ, ನಾನೇ ಮಾಡ್ಕೋಬೋದು. ಏನೋ ಹೇಳ್ತಾ ಇದ್ದೆ. ನನಗೆ 2-4 ದಿನದಿಂದ ನನಗೆ ನಿದ್ದೆ ಇಲ್ಲ. ನಿನ್ನೆ ಯಾರೋ ರಾತ್ರಿ 10:30ಗೆ ಫೋನ್ ಮಾಡಿದ್ದಾರೆ. ನಂಬರ್ ಯಾರ್ದೋ ಬೇರೆ ನಂಬರಲ್ಲಿ ಬಂತು. ಇವರಂತೂ ಸುಸ್ತಾಗಿ ಮಾತಾಡೋಕ್ಕಾಗ್ತಿರಲಿಲ್ಲ. ಬಂದರೆ ನಾನು ರಾಗಿ ಗಂಜಿ ಮಲಗಿದವ್ರಿಗೆ ಎಬ್ಸಿ ರಾಗಿ ಗಂಜಿ ಕುಡಿಸಿ ಚೂರು ಪತ್ರೊಡೆನಾದರೂ ತಿನ್ನಿ ಅಂತ ಕೊಟ್ಟು ಬಂದೆ. ಆಮೇಲೆ ನಂಗೆ ಅವ್ರದ್ದು ಊಟ ಮಾಡಿಲ್ಲಲ್ಲ, ನನಗೂ ತುಂಬ ತಲೆನೋವು. ನಾನು ನಿಜ ಹೇಳ್ತೀನಿ, ನಿನ್ನೆ 2 ತಲೆನೋವಿನ ಮಾತ್ರೆ ತಿಂದಿದ್ದೀನಿ. ನಂಗೆ ತಡ್ಕೊಳಕ್ಕಾಗ್ದೇನೆ ಆ ಥರ ತಲೆನೋವು. ಈಗಲೂ ಅಷ್ಟೇ, ಒಂದು ಹನಿ ಕಣ್ಣು ಮುಚ್ಚಿಲ್ಲ. 4 ದಿನದಿಂದ ನಿದ್ದೆ ಇಲ್ಲ. ನನಗೆ ಏನಾಗಿದೆ ಅಂತ ನನಗೆ ಗೊತ್ತಿಲ್ಲ. ಅದೇ ನಮ್ಮ ಮನೆಯವ್ರಿಗೆ ಅಂತ ಇದ್ದೆ. ಅದು ನಂಗೆ ಚೆನ್ನಾಗಿ ನಿದ್ದೆ ಹತ್ತೋ ಟೈಮಿಗೆ ಫೋನ್ ಬಂತು. ಶ್ರೇಯನೂ ಅಷ್ಟೇ ಫೋನ್ ನೋಡ್ತಾ ಇದ್ದ. ಅವನೇ ಎತ್ತಬೇಡ ಮಗ, ಯಾರೋ ಏನೋ ಗೊತ್ತಿಲ್ಲ ಅಂತೇಳಿ, ಅವರು ಮಲಗಿದ್ರಲ್ಲ ಎಪ್ಸೋದು ಬೇಡ ಅಂತೇಳಿ ಫೋನ್ ಎತ್ತಲೂ ಇಲ್ಲ. ಯಾರದ್ದೇನೋ ಬೆಳಗ್ಗೆ ಹೇಳ್ಬೇಕು, ಯಾರೋ ಫೋನ್ ಮಾಡಿದ್ರು ನೋಡಿ ಅಂತ. ನನಗೂ ಮರ್ತೋಯ್ತು. ಅವರು ಇದಾದಾಗ ಎದ್ದು ಊರಿಗೆ ಹೋಗಬೇಕಿದ್ರೆ ಎಂಥದೋ ಹೇಳ್ತಾ ಇದ್ದೆ, ಮರ್ತೋಯ್ತು. ಅದೇ ನಮಗೆ ಇವತ್ತು ಅವಸರ ಮಾಡಬೇಡಿ, ಆರಾಮಾಗಿ ಬಿಟ್ಟು ಬರೋಣ. ನಾಳೆ ಹೆಂಗಿದ್ರು ಅವನಿಗೆ ರಜೆ ಇದೆ. ಇವತ್ತೇನು ಸಂಜೆ ತನಕ ಬಿಟ್ಟರು ಏನು ಕೇಳಲ್ಲ. ಆದರೆ ನಮ್ಮ ಮನೆಯವರಿಗೆ ಘಾಟಿ ಬೇಗ ಹತ್ತಬೇಕಲ್ಲ, ಹಾಗಾಗಿ ಬೇಗ ಹೋಗಿ ಬೇಗ ಬರೋಣ ಅಂತ ಇದ್ದರು. ನನಗೆ ಅರ್ಜೆಂಟ್ ಮಾತ್ರ ಮಾಡಬೇಡಿ ಅಂದಿದ್ದೀನಿ ಅಷ್ಟೇ. ತಿಂಡಿ ತಿಂದು ಹೋಗಿದ್ರೆ ನನ್ನ ಕೆಲಸ ಆಗೋದು. ಈಗ ನೆಲ ಒರೆಸ್ಕೊಡ್ತಾರೆ ನಮ್ಮ ಮನೆಯವ್ರೇನೋ, ಅದೇನು ತಲೆ ಬಿಸಿ ಇಲ್ಲ. ತಲೆ ಮಾತ್ರ ಭಾಳ ನೋವು ಅಂದರೆ ನೋವು, ಒಂಥರ ಭಾರ ಆದಂಗೆ ಆಗಿದೆ. ಇದು 2ನೇ ಸಲನ 3ನೇ ಸಲನ ಬಂದ್ರೆ ಅನಿಸುತ್ತೆ. ಶ್ರೇಯು ಬಿಟ್ಟು ಬಂದ ಮೇಲೆ ಹಿಂಗೆ ಆಗಿರೋದು ನನಗೆ. ಯಾವಾಗೂ ಹಂಗೆ ಆಗಲ್ಲಪ್ಪ, ಈ ಸಲ ಯಾಕೆ ಹಂಗಾಯ್ತೋ ನಂಗೆ ಗೊತ್ತಿಲ್ಲ. ಬಂದರು ಒಂಚೂರು ಇರ್ತೀನಿ. ಅಯ್ಯೋ ಟ್ಯಾಂಕ್ ತುಂಬಿರೋದು, ನಾನು ಕಾರಿನ ಸೌಂಡು ಅಂತ ಪಂಪ್ ಆನ್ ಮಾಡ್ಕೊಂಡು ಕುತ್ಕೊಂಡಿದ್ದೀನಿ. ಶ್ರೇಯುಗೆ ಏನು ಬೇಕೋ ಅದನ್ನು ಒಂದು ಲೀಸ್ಟ್ ಮಾಡಿಕೊಂಡು ಬರ್ಕೊಂಡು ಸೂಪರ್ ಮಾರ್ಕೆಟಿಗೆ ಹೋಗಿ ತೊಗೋಬಾ ಅಂತ ಎಷ್ಟು ಸಲ ಹೇಳ್ತೀನಿ ಗೊತ್ತಾ. ಆದರೆ ನಂಗೆ ನಿನ್ನೆನೂ ಹಂಗಾಗಿದ್ದಕ್ಕೆ ನಾನು, ಇಲ್ಲಾಂದರೆ ನಾನೇ ಯಾವಾಗಲೂ ಅವನು ಏನು ಹೇಳ್ತಾನೋ ಅದನ್ನು ಕೂರಿಸಿ ಲೀಸ್ಟ್ ಅವನ ಹತ್ರನೇ ಬರೆಸಿ ಅದನ್ನು ಕೊಟ್ಟು ಕಳಿಸಿರ್ತೀನಿ. ನಿನ್ನೆ ನಾನು ಸ್ವಲ್ಪ ಗಮನ ಕೊಡಲೇ ಇಲ್ಲಲ್ಲ. ಆಮೇಲೆ ನಾನು ಅವನು ಏನು ತಂದಿದ್ದಾನೆ ಅನ್ನೋದನ್ನು ಕೂಡ ನೋಡಲೇ ಇಲ್ಲ. ನಾನು ಫುಲ್ ಬ್ಯುಸಿ ಆಗಿಬಿಟ್ಟೆ. ಹಾಗಾಗಿ ನಾನು ಶ್ರೇಯು ಹೋದ ಸಲನೂ ಚಟ್ನಿ ಪುಡಿನ ಒಯ್ದಿದ್ದ. ಹಾಗಾಗಿ ನಾನು ಈ ಸಲನೂ ಮೊನ್ನೆ ಚಟ್ನಿ ಪುಡಿನ ಮಾಡಿ ಇಟ್ಟಿದ್ದೆ, ಅವನು ಒಯ್ತಾನೆ ಅಂತ ಹೇಳಿ. ಆದರೆ ಅವನಿಗೆ ನಮ್ಮನೆ ಚಟ್ನಿ ಪುಡಿ ಅಷ್ಟು ಇಷ್ಟ ಆಗಲ್ಲ ಅಂತೆ. ಅವನಿಗೆ ಅದು ಬಯಲುಸೀಮೆಯವರೆಲ್ಲ ಮಾಡ್ಕೊಂಡು ಬರ್ತಾರೆ. ಅಲ್ಲಿರೋರೆಲ್ಲ ಸ್ವಲ್ಪ ಬಯಲುಸೀಮೆಯವರೇ, ಸ್ವಲ್ಪ ಅಲ್ಲ 99.9% ಆ ಕಡೆಯವರೇ ಜಾಸ್ತಿ. ಅವರು ಹಿಂಡಿ ಅಂತ ಮಾಡ್ಕೊಂಬರ್ತಾರಂತೆ, ಶೇಂಗಾ ಹಿಂಡಿ ಅಂತ. ಅದು ತುಂಬ ಚೆನ್ನಾಗಿರುತ್ತೆ ಮಮ್ಮಿ, ನಂಗೆ ಇದು ಬೇಡ ಅಂತ ಹೇಳ್ದ. ಅಯ್ಯೋ ದೇವರೇ, ಮಾಡಿದ್ದು ಸುಮ್ಮನೆ ದಂಡ ಆಯ್ತಲ್ಲಪ್ಪ ಅಂತ ಅಂದ್ಕೊಂಡೆ. ಆಮೇಲೆ ಅವನೇ ಗೂಗಲಲ್ಲಿ ಇದರಲ್ಲಿ ಯೂಟ್ಯೂಬಲ್ಲಿ ಹುಡುಕ್ಬಿಟ್ಟು ಅದು ಮಾಡೋದು ಹೆಂಗೆ ಅನ್ನೋದನ್ನು ಕೂಡ ನನಗೆ ತೋರಿಸ್ದ. ಅದನ್ನು ಹೆಂಗಂದರೆ ಅದು ಕಲ್ಲಲ್ಲಿ ಕುಟ್ತಾರೆ. ನಮ್ಮಲ್ಲಿ ಮುಂಚೆ ಎಲ್ಲ ಹಾರೆಕೋಲಿರೋದು. ನಮ್ಮ ಅಮ್ಮ ಆ ಥರ ಚಟ್ನಿ ಪುಡಿಗಳನ್ನ ಮಾಡ್ತಾಯಿದ್ರು. ಉದ್ದಿನಕಾಳು ಚಟ್ನಿನ ಬೀಸಿ ಮಾಡೋದು, ಆಮೇಲೆ ಶೇಂಗಾ ಚಟ್ನಿನ ಇದರಲ್ಲಿ ಹಾರೆಕೋಲಲ್ಲಿ ಮಾಡೋರು. ಅದೇ ಥರ ಇದು ಶ್ರೇಯು ತೋರಿಸಿರೋದು, ನಂಗೆ ತೋರಿಸಿದ್ದಾನೆ. ನಾನು ಅದೇ ಅಂದೆ, ಊರಿಗೆ ಹೋದಾಗ ಅಮ್ಮಮ್ಮ ಹತ್ರ ಮಾಡಿಸ್ಕೊಂಡು ಬರ್ತೀನಿ ಅಂತ ಹೇಳಿದೆ. ನಮ್ಮ ಮನೇಲಿ ಏನು ಗೊತ್ತಾ, ಚಟ್ನಿ ಪುಡಿನ ನಾನು ಶ್ರೇಯು ಚಿನ್ನಿ ತಿಂತೀವಿ ಅಷ್ಟೇ. ನಮ್ಮ ಮನೆಯವ್ರು ಅದನ್ನು ಮುಟ್ಟೋದು ಇಲ್ಲ. ನನಗೆ ಒಂಚೂರು ಎಲ್ಲ ಥರದ್ದು ಚಟ್ನಿ ಪುಡಿಗಳು ಬೇಕು. ಆದರೆ ನನಗೆ ಉದ್ದಿನ ಕಾಳದೆಲ್ಲ ಮಾಡೋಕ್ಕೆ ಬರೋಲ್ಲ. ಅಮ್ಮ ಮಾಡಿದಾಗ ತೊಗೊಂಬರ್ತೀನಿ. ಶೇಂಗಾ ಚಟ್ನಿನೂ ಹೋದ್ಸಲ ಅಮ್ಮನ ಹತ್ರನೇ ಮಾಡಿಸ್ಕೊಂಡು ಬಂದಿದ್ದೆ. ಅದನ್ನು ಪೂರ್ತಿ ಶ್ರೇಯು ಒಯ್ದುಬಿಟ್ಟಿದ್ದ, ಖಾಲಿಯಾಗಿತ್ತು. ಇನ್ನೊಂದು ಚೂರೇ ಇಟ್ಕೊಂಡಿದ್ದೆ ನಾನು. ನನಗೆ ಊಟದ ಜೊತೆಗೂ ಸ್ವಲ್ಪ ನಂಚ್ಕೊಳ್ಳೋದಕ್ಕೆ ಇಷ್ಟ ಆಗುತ್ತೆ. ಮೊಸರನ್ನ ಎಲ್ಲ ಮಾಡಿದಾಗ ನಾನು ಚಟ್ನಿ ಪುಡಿನ ನಂಚ್ಕೊಂಡು ಊಟ ಮಾಡ್ತೀನಿ. ನನಗೆ ಮತ್ತು ರೊಟ್ಟಿಗೂ ಅಷ್ಟೇ, ಯಾವಾಗಾದರೂ ಒಂದೊಂದು ಸಲ ಮೊಸರು ಹಾಕ್ಕೊಂಡು ಚಟ್ನಿ ಪುಡಿ ಹಾಕ್ಕೊಂಡು ತಿಂತೀನಿ, ಚೆನ್ನಾಗಿರುತ್ತೆ. ನಮ್ಮಲ್ಲೆಲ್ಲ ತುಂಬ ವೆರೈಟಿ ಚಟ್ನಿ ಪುಡಿಗಳನ್ನ ಮಾಡ್ತಾರೆ. ನನಗೆ ರೆಸಿಪಿ ಶೇರ್ ಮಾಡಬೇಕು ಅನಿಸುತ್ತೆ, ಆದರೆ ಮಾಡೋಕ್ಕೆ ಆಗಲಿಲ್ಲ. ಆಮೇಲೆ ನಮ್ಮ ಮನೆಯವರು ಬಂದರು, ನೆಲ ಎಲ್ಲ ಒರೆಸ್ಕೊಂಡು. ಹಾಗೆ ನಾವು ಕೂಡ ಶ್ರೇಯನ ಬಿಡೋದಕ್ಕೆ ಅಂತ ಹೊರಟ್ವಿ. ನಾನು ಆಮೇಲೆ ವೀಡಿಯೋನ ಮಾಡಲಿಲ್ಲ, ಯಾಕಂದರೆ ಪಾತ್ರೆ ತೊಳೆಯೋದಿತ್ತು, ಮನೆ ಕ್ಲೀನ್ ಮಾಡೋದು, ಸ್ನಾನ ಮಾಡಿ ದೇವ್ರ ಪೂಜೆ ಮಾಡೋದು, ತುಂಬ ಕೆಲಸಗಳಿತ್ತು. ಶ್ರೇಯುಗೂ ಅಷ್ಟೇ ಹೋಗಿ ಚಪ್ಪಲೆಲ್ಲ ಕೊಡಿಸ್ಕೊಂಡು ಬಂದರು ನಮ್ಮ ಮನೆಯವರು. ಈಗ ನಾವು ಶ್ರೇಯನ ಬಿಡೋದಕ್ಕೆ ಹೊರಟಿದ್ದೀವಿ. ಹಾಗೆಯೇ ಇವತ್ತಿನ ವ್ಲಾಗ್ನೂ ಕೂಡ ಇಲ್ಲಿಗೆ ಮುಗಿಸ್ತೀನಿ. ನಾಳಿನ ವ್ಲಾಗಲ್ಲಿ ಸಿಗ್ತೀನಿ.